ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರಾವೃತ್ತ ಯೂಟ್ಯೂಬ್ ಚಾನಲ್. ಈಗ ಇಲ್ಲೊಂದು ದೇವಸ್ಥಾನಕ್ಕೆ ಬಂದೆ. ಇದು ಬಂದು ಲಕ್ಷ್ಮೀ ದೇವಸ್ಥಾನದ ಸರೋವರ ಇದು. ಇದು ಪಾರ್ಕಿಂಗ್ ಸ್ಪಾಟು. ಆ್ಯಂಡ್ ಇಲ್ಲಿ ದೇವಸ್ಥಾನದ ಎಂಟ್ರೆನ್ಸ್ ಆಪೋಸಿಟ್ ಸೈಡು ಎಲ್ಲ ಶಿಪ್ ಇಟ್ಟು ಒಂದು ಇದು ಮಾಡಿದ್ದಾರೆ. ಆ ಕಡೆ ಸೈಡು ನಾಗಾಲಯ ಇದೆ, ಅಥವಾ ನಾಗಬನ ಅಂತಲೂ ಹೇಳ್ಬೋದು, ಆ ಕಡೆ ಇದೆ. ಆ್ಯಂಡ್ ಈ ಕಡೆನೂ ಪಾರ್ಕಿಂಗ್ ಮಾಡ್ಬೋದು, ಕೈ ಕಾಲೆಲ್ಲ ಇಲ್ಲಿ ತೊಳಿಬೋದು. ಇದು ದೇವಸ್ಥಾನದ ಎಂಟ್ರೆನ್ಸು. ಸೊ ಇಲ್ಲಿ ಸೇವಾ ಕೌಂಟರ್ ಇದೆ. ಇದು ದೇವಸ್ಥಾನದ ಸೇವಾ ಕೌಂಟರ್. ಶ್ರೀ ಮಹಾಲಕ್ಷ್ಮಿ ಟೆಂಪಲು. ಇದು ಸೇವಾ ಡೀಟೇಲ್ಸು ಇಂಗ್ಲೀಷಲ್ಲೂ ಇದೆ. ಶ್ರೀ ಮಹಾಲಕ್ಷ್ಮಿ ಟೆಂಪಲು, ಶ್ರೀ ಕ್ಷೇತ್ರ ಉಚ್ಚೇಲ, ಕಾಪು ತಾಲೂಕು, ಉಡುಪಿ ಡಿಸ್ಟಿಕ್, ಉಡುಪಿಗೆ ಸೇರುತ್ತೆ ಇದು. ಇದು ದೇವಸ್ಥಾನದ ಧ್ವಜಸ್ತಂಭ. ಅದೆಲ್ಲ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ ಹಳೆ ದೇವಸ್ಥಾನವನ್ನು. ಈ ಕಡೆ ಸೈಡು ವಸಂತ ಮಂಟಪ ಇದು. ದೇವಸ್ಥಾನದ ಎಂಟ್ರೆನ್ಸು. ದಶರಥ ಮಹಾರಾಜ ಪುತ್ರ ಕಾಮಾಷ್ಟಿ ಯಜ್ಞ ಮಾಡಬೇಕಾದ್ರೆ ಇರೋವಂಥ ಒಂದು ಪ್ರಸಂಗವನ್ನು ತಗೊಂಡಿದ್ದಾರೆ. ರಾಮ ಲಕ್ಷ್ಮಣ ಭರತ ಶತ್ರುಘ್ನರು ಹುಟ್ಟಿರ್ತಕ್ಕಂಥದ್ದು. ವಿಲ್ವಿದ್ಯೆ ಶಿಕ್ಷಣ ಕೊಡ್ತಾ ಇರೋಂಥದ್ದು ರಾಮ ಲಕ್ಷ್ಮಣನಿಗೆ. ಆ್ಯಂಡ್ ಇದು ಉಡುಪಿ ಮಂಗಳೂರು ಹೈವೇ ಅಲ್ಲೇ ನಿಮಗೆ ಸಿಗುತ್ತೆ ಈ ದೇವಸ್ಥಾನ. ಹೈವೇ ನೋಡ್ಬೋದು. ಆ್ಯಂಡ್ ಇಲ್ಲಿ ತಾಟಕವಾದ ಪ್ರಸಂಗ, ಅಹಲ್ಯ ಶಾಪ ವಿಮೋಚನೆ ಪ್ರಸಂಗ, ಶಿವಧನಸ್ಸನ್ನು ರಾಮ ಮುರಿದಿರ್ತಕ್ಕಂಥದ್ದು, ಸೀತಾ ಕಲ್ಯಾಣ ಇದು. ಆ್ಯಂಡ್ ಇಲ್ಲಿ ಪರಶುರಾಮರು ಶ್ರೀರಾಮ ಜೊತೆ ಯುದ್ಧ ನಡೆಸುತ್ತಾ ಇರ್ತಕ್ಕಂಥದ್ದು. ಇದು ಕೈಕೆ ಮಂತ್ರ ಇದು ಮಾಡೋದು, ದುರ್ಬೋಧನೆ ಮಂತ್ರ ಕೈಕೆಗೆ. ಇದು ದಶರಥ ಮಹಾರಾಜನ ದುಃಖ, ರಾಮನನ್ನು ವನವಾಸಕ್ಕೆ ಕಳಿಸೋದು ಪ್ರಸಂಗಕ್ಕೆ ಇದು. ಆ್ಯಂಡ್ ಇದು ಗುಹನ ಒಂದು ಇದು ಪ್ರಸಂಗ. ಇದು ಭಾರತ ಮಹಾರಾಜರು ಬಂದು ರಾಮನ ಇದು ತಗೊಂಡು ಹೋಗೋದು, ಪಾದುಕೆಗಳನ್ನ, ಆ ಪ್ರಸಂಗ. ಪಂಚವಟಿಯಲ್ಲಿ ವನದ ಫಲಗಳೊಂದಿಗೆ ಲಕ್ಷ್ಮಣ, ಪಂಚವಟಿಯಲ್ಲಿ ರಾಮ ಇದು ಕೊಡ್ತಾರದು ಲಕ್ಷ್ಮಣ. ಮತ್ತು ಇದು ಕಾರದೋಷಣ ತ್ರಿಶಿರಾದಿ ರಾಕ್ಷಸರ ಸಂಹಾರ ರಾಮ ಮಾಡ್ತಾ ಇರ್ತಕ್ಕಂಥದ್ದು. ಆ್ಯಂಡ್ ಇದು ಶೂರ್ಪಣಖ ಮೂಗು ಇದು ಮಾಯಾಮೃಗ ಕಾಣಿಸ್ತಾ ಇರೋದು. ಸೀತಾ ಹೇಳ್ತಾ ಇದ್ದಾರೆ ಅಲ್ಲಿದೆ ಅಂತ. ಆ್ಯಂಡ್ ಇದು ಕಪಟ ವೇಷಧಾರಿ ಬಂದಿರ್ತಂಥದ್ದು ರಾವಣ, ಕಪಟ ವೇಷ ಧರಿಸ್ಕೊಂಡು. ಆಮೇಲೆ ಇದನ್ನು ಜಟಾಯು ರೆಕ್ಕೆ ಕಟ್ ಮಾಡಿದ್ದು.
ಇದು ಗೋಪುರದ ಹಿಂದಿನ ಒಂದು ದೇವಸ್ಥಾನದ ಹಿಂದಿನ ಗೋಪುರ. ಸೀತಾ ಅನ್ವೇಷಣೆ ಮಾಡ್ತಾ ಇರೋದು. ಮತ್ತು ಜಟಾಯು ಸಿಕ್ಕಿದ್ದು. ಕಂಬದ ಬಾಹು ಮೋಕ್ಷ, ಇದೊಬ್ಬ ರಾಕ್ಷಸ. ಶಬರಿ ಆತಿಥ್ಯ ತಗೊಂತಾರದು ಶ್ರೀರಾಮಚಂದ್ರ. ಆಮೇಲೆ ಟೆಂಪಲ್ ಟೈಮಿಂಗ್ಸ್ ಇಲ್ಲಿದೆ ನೋಡಿ. ಇಲ್ಲಿ ವಟು ವೇಷಧಾರಿಯಲ್ಲಿ ಹನುಮಂತ ಬಂದು ಶ್ರೀರಾಮಚಂದ್ರನನ್ನು ನೋಡಿದ್ದು. ಆಮೇಲೆ ಸುಗ್ರೀವನ ಹತ್ರ ಕರ್ಕೊಂಡೋಗಿದ್ದು. ಇಲ್ಲಿ ಸಪ್ತತಾಲ ವೃಕ್ಷ ವೇದನ ಶ್ರೀರಾಮಚಂದ್ರರು 7 ಮರಗಳನ್ನ ಒಂದೇ ಬಾಣದಲ್ಲಿ ಬೀಳಿಸಿದ್ದು. ಆಮೇಲೆ ವಾಲಿಯನ್ನು ಸಾಯಿಸಿದ್ದು. ಇದು ಮಹಾಲಕ್ಷ್ಮಿಯ ಗೆಸ್ಟ್ ಹೌಸ್. ಇದು ಈ ದೇವಸ್ಥಾನದ ಗೆಸ್ಟ್ ಹೌಸು. ಸೊ ಇಲ್ಲಿ ಬಂದು ಉಳ್ಕೊಬೇಕು ಅನ್ನೋರು ಇಲ್ಲಿ ಬಂದು ಉಳ್ಕೊಬೋದು. ಗೆಸ್ಟ್ ಹೌಸ್ ಎಲ್ಲ ಹೊಸದಾಗಿ ಕಟ್ಟಿಸ್ತಾರೆ. ಇದೆಲ್ಲ ರಿನೋವೇಟ್ ಮಾಡಿದ್ದಾರೆ. ಆ್ಯಕ್ಚುಲಿ 2022 ಅಲ್ಲಿ ರಿನೋವೇಟ್ ಮಾಡಿದ್ರು. ಇಲ್ಲಿ ಸುಗ್ರೀವನ ಆಜ್ಞೆ ಮಾಡ್ತಾರದು ಸೀತಾ ಅನ್ವೇಷಣೆಗೆ. ಮತ್ತು ಸಾಗರಕ್ಕೆ ಹನುಮ ಜಿಗೀತಾ ಇರೋದು. ಲಂಕಿಣಿ ಸಂಹಾರ ಹನುಮಂತ ಮಾಡಿದ್ದು. ಸೀತಾಮಾತೆಗೆ ಆಂಜನೇಯ ಸ್ವಾಮಿ ಗುರುತು ನೀಡಿದ್ದು. ಮತ್ತು ಇಲ್ಲಿ ರಾಮನ ಹತ್ರ ಬಂದು ಸೀತಾಮಾತೆಯ ಗುರುತು ತೋರಿಸಿದ್ದು. ವಿಭೀಷಣ ಸೇರಿಕೊಂಡಿದ್ದು ರಾಮನ ಸೇನೆಗೆ. ಇದು ಸಮುದ್ರ ರಾಜನಿಗೆ ಗರ್ವಭಂಗ ಮಾಡಿದ್ದು ಶ್ರೀರಾಮಚಂದ್ರರು. ಸೇತುನ ಮಾಡ್ತಾ ಇರೋದು, ರಾಮ ಸೇತುವನ್ನು ಕಟ್ತಾ ಇರೋದು ಕಪಿ ಸೈನ್ಯ. ಇದು ರಾವಣನ ರಥಶ್ವೇತ ಛತ್ರ ಭಂಗ ಮಾಡಿದ್ದು. ರಾವಣನ ಎದೆಗೆ ಹನುಮ ಯುದ್ಧ ಮಾಡ್ತಾ ಇರೋದು. ಕುಂಭಕರ್ಣನ ವಧೆ, ಅತಿಕಾಯನ ಮೋಕ್ಷ, ಸಂಜೀವಿನಿಯ ಪ್ರಕರಣ, ರಣರಂಗದಲ್ಲಿ ರಾಮನಿಗೆ ಅಗಸ್ತ್ಯರಿಂದ ಆದಿತ್ಯ ಹೃದಯ ಮಂತ್ರ ಉಪದೇಶ, ರಾವಣನ ವಧೆ, ಮತ್ತು ಸೀತಾಮಾತೆಯ ಅಗ್ನಿ ಪರೀಕ್ಷೆ, ರಾಮನ ಪಟ್ಟಾಭಿಷೇಕ, ಈ ಕಡೆನೂ ನೀವು ಪಾರ್ಕಿಂಗ್ ಮಾಡ್ಕೊಬೋದು. ಸೊ 2 ಕಡೆನೂ ಇದೆ ಪಾರ್ಕಿಂಗು. ಇಲ್ಲಿ ಲವಾಕುಶರ ವಿದ್ಯಾಭ್ಯಾಸ, ಇದು ಅಶ್ವಮೇಧ ಕುದುರೆನ ಲವಾಕುಶರು ಹಿಡಿದಿದ್ದು. ಮತ್ತು ವಾಲ್ಮೀಕಿಯಿಂದ ರಾಮಾಯಣ ರಚನೆ ಆಗ್ತಾ ಇರೋದು. ಸೊ ಹೀಗೆ ಪೂರ್ತಿ ರಾಮಾಯಣ, ಸಂಪೂರ್ಣ ರಾಮಾಯಣನ ಇಲ್ಲಿ ಚಿತ್ರಿಸಿದ್ದಾರೆ. ಆಮೇಲೆ ಟೆಂಪಲ್ ವಿಸಿಟಿಂಗ್ ಟೈಮ್ ಇದೆ ನೋಡಿ, ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ. ಅನ್ನದಾನದ ಟೈಮಿಂಗ್ಸು ಇದು, ಅನ್ನದಾನದ ಟೈಮಿಂಗ್ಸು. ಇದು ಟೆಂಪಲ್ಲು, ಲಕ್ಷ್ಮೀ ಟೆಂಪಲ್ಲು. ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಇಲ್ಲ, ಹಾಗಾಗಿ ಒಳಗಡೆಯಿಂದ ತೋರಿಸ್ತಾ ಇಲ್ಲ ನಾನು ನಿಮಗೆ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.